ನಾಡಿನಾದ್ಯಂತ ಹೊಸ ವರ್ಷದ ಸಂಭ್ರಮ ಮನೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವಂತಹ ವಿಜಯನಗರದಲ್ಲಿರುವಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಅದ್ದೂರಿ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ಸ್ವತಃ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆಡಳಿತಾಧಿಕಾರಿಗಳಾದ ಶ್ರೀನಿವಾಸನ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರತಿ ವರ್ಷದಂತೆ ಹೊಸ ವರ್ಷಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀರಿ. ಏನೆಲ್ಲ ತಯಾರಿಗಳು ಮಾಡ್ಕೊಳ್ತಾರೆ, ಯಾವ ರೀತಿ ಮಾಡ್ಕೊಳ್ತಾ ಇದ್ದೀರಿ ಸರ್? ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷ ಶುಭಾಶಯವನ್ನು ಕೋರುತ್ತಾ ಮೈಸೂರಿನ ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ 2 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ವಿತರಣೆ ಮಾಡಬೇಕು ಅಂತ ಮಹತ್ತರವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಲಡ್ಡು ತಯಾರಿ ಕಾರ್ಯಕ್ರಮ 20/12/2023 ಪ್ರಾರಂಭವಾಗಿದೆ. 60 ನುರಿತ ಬಾಣಸಿಗರ ತಂಡ ಲಡ್ಡು ತಯಾರಿ ಕಾರ್ಯಕ್ರಮ ಮಾಡ್ತಾ ಇದೆ. ಇದು 30/12/2023 ಅನವರತವಾಗಿ ತಯಾರಿ ಕಾರ್ಯಕ್ರಮ ನಡೀತಿದೆ. ಇದಕ್ಕೆ ನಾವು ಹಾಕಿರ್ತಕ್ಕಂಥ ಪದಾರ್ಥಗಳು ಒಂದು 100 kg ಕಡಲೆ ಹಿಟ್ಟು, ಒಂದು 200 kg ಸಕ್ಕರೆ, ಒಂದು 10,000 ಲೀಟ್ರ್ ಖಾದ್ಯ ತೈಲ, ಹಾಗುವೇ ಉತ್ಕೃಷ್ಟವಾಗಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಗೋಡಂಬಿ, ಖರ್ಜೂರ, ಜಾಕಾಯಿ, ಜಾಪತ್ರೆ, ಪಿಸ್ತಾ ಎಲ್ಲವನ್ನೂ ಹಾಕಿ ಉತ್ಕೃಷ್ಟ ರೀತಿಯಲ್ಲಿ ಲಡ್ಡು ತಯಾರಿ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ 2 kg ತೂಕದ ಲಡ್ಡು ಒಂದು 10,000 ಲಡ್ಡುವನ್ನು ಮಾಡಿದ್ದೀವಿ ನಾವು. ಇನ್ನೊಂದು 150 ಗ್ರಾಮ್ ತೂಕದ ಲಡ್ಡು ಒಂದು 2 ಲಕ್ಷ ಲಡ್ಡು ತಯಾರಿ ಮಾಡ್ತಾಯಿದ್ವಿ. ಈಗ ಆಲ್ರೆಡಿ ಒಂದು 50,000 ಲಡ್ಡು ತಯಾರಿ ಆಗಿದೆ. ಇನ್ನು 31/12/2023 ಲಡ್ಡು ತಯಾರಿ ಕಾರ್ಯಕ್ರಮ ನಡೀತದೆ. ಆ್ಯಕ್ಚುಲಿ ಇದರಲ್ಲಿ ಮುಖ್ಯ ಉದ್ದೇಶ, ನಾವು 94ನೇ ಇಸ್ವಿಯಲ್ಲಿ 1,000 ಲಡ್ಡುವನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ದಂಪತಿಗಳ ಅವರ ಮನಸ್ಸಿನಿಂದ ಅವರು ಪ್ರಾರಂಭ ಮಾಡ್ತಕ್ಕಂಥ ಲಡ್ಡು 1,000 ಲಡ್ಡು ಮಾಡಬೇಕು. ಆವಾಗ ಅಣ್ಣವ್ರು ಹೇಳಿದ್ರು ಸ್ವಾಮೀಜಿಯವರೇ, ನಾವು ತಿರುಪ್ತಿಗೆಲ್ಲ ಹೋಗೋಕ್ಕಾಗಲ್ಲ, ಹೊಸ ವರ್ಷ ಲಾಡು ಯಾಕೆ ಕೊಡಬಾರ್ದು, ನಾವು ತಿರುಪ್ತಿ ಥರನೇ ಯಾಕೆ ಕೊಡಬಾರ್ದು ಅಂತ ಕೇಳಿದ್ರು. ಆವಾಗ ಅಮ್ಮವರು ಲಡ್ಡು ಆಯ್ತು ಮಾಡೋಣ ಅಂತ ಹೇಳಿದ್ವಿ. ತಕ್ಷಣ 1,000 ರೂಪಾಯಿ ಕೊಟ್ಟರು. ಆವಾಗ 1,000 ರೂಪಾಯಿ ಕೊಟ್ಟರು. 1,000 ರೂಪಾಯಿಗೆ ಆವಾಗ 1,000 ರೂಪಾಯಿ 1,000 ಲಾಡು ಬಂತು. 1,000 ಲಾಡನ್ನ ಸ್ವಾಮೀಜಿಯವರು ಆವಾಗ ಅಣ್ಣವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ತಿರುಪ್ತಿ ಥರನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು 4 ಜನ ತಿರುಪ್ತಿಯಿಂದ ಬಾಣಸಿಗರು ಕರೆಸಿ ನಾವು ಲಡ್ಡುವನ್ನು ಪ್ರಸಾದ ಮಾಡಿ 94ನೇ ಇಸ್ವಿ ಜನವರಿ 1,000 ಲಡ್ಡುವನ್ನು ಭಕ್ತಾದಿಗಳು ಹಂಚಿದ್ವಿ. ಅಣ್ಣವರು ಹೇಳಿದೆ. ಆವಾಗ ಅವರು ಮಾಡಿದ್ದು 1,000 ಲಡ್ಡು 94, 95, 96, 1,000ದಿಂದ 2,000, 5,000, 10,000, 50,000 ಲಕ್ಷ ಆಗಿ 2 ಲಕ್ಷ ಆಗಿದೆ. ಈ ಲಕ್ಷ ಬೆಳೆಯೋದು ಕಾರಣ ಅಣ್ಣವ್ರ ಮನಸ್ಸು, ಅವ್ರ ಕುಟುಂಬದ ಮನಸ್ಸು. ಆದ್ರೂ ಕುಟುಂಬದಲ್ಲಿ ಯಾರೇ ಬಂದರೂ ನಮ್ಮ ದೇವಸ್ಥಾನ ಬಂದು ಅವ್ರು ಯಾರೊಬ್ಬರು ಲಡ್ಡು ಪ್ರಸಾದ ಭಕ್ತಾದಿಗಳಿಗೆ ಹೊಸ ವರ್ಷದ ದಿವಸ ಕುಟುಂಬದಲ್ಲಿ ಅವ್ರು ಒಬ್ಬರು ಬಂದು ರೆಪ್ರೆಸೆಂಟೇಟಿವ್ ಆಗಿ ಬಂದು ಲಡ್ಡು ಪ್ರಸಾದ ಕೊಡ್ತಾರೆ ಭಕ್ತಾದಿಗಳಿಗೆ. ಇದು ನಡೆದು ಬಂದದ್ದು. ಆಮೇಲೆ ಜನವರಿ 1ನೇ ತಾರೀಕು ಹೊಸ ವರ್ಷದ ದಿವಸ ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ಲಡ್ಡು ಪ್ರಸಾದವನ್ನು ಭಾಷ್ಯಂ ಸ್ವಾಮೀಜಿ ಸ್ವೀಕಾರ ಮಾಡಿ ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನು ಉಂಟು ಮಾಡಲಿ, ಹೊಸ ವರ್ಷ ಎಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲ ನೀಡಲಿ. ಇದ್ರ ಮೂಲ ಉದ್ದೇಶ ಲೋಕ ಕಲ್ಯಾಣಾರ್ಥವಾಗಿ ಇನ್ನೊಂದು ದೇವಸ್ಥಾನದಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಸಮಾನರನ್ನು ಸಾರುವ ದೃಷ್ಟಿನೇ ಲಡ್ಡು ಪ್ರಸಾದ. ಹೊಸ ವರ್ಷ ಸ್ವೀಟಿಂದ ಸ್ಟಾರ್ಟ್ ಆಗಬೇಕು ಅವ್ರಿಗೆ. ಆವಾಗ ಹೊಸ ವರ್ಷ ಒಳ್ಳೆಯದಾಗ ಪ್ರಾರ್ಥನೆ ಆಗುತ್ತೆ. ಈ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದು. ಈ ಕಾರ್ಯಕ್ರಮಕ್ಕೆ ದೇವಸ್ಥಾನಕ್ಕೆ ದಯವಿಟ್ಟು ಎಲ್ಲರೂ ಆಗಮಿಸಿ ಲಡ್ಡು ಪ್ರಸಾದವನ್ನು ಸ್ವೀಕರಿಸಿ ಹೊಸ ವರ್ಷ ಸುಖ ಸಂತೋಷ ತೆರಳಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು ಮಾಧ್ಯಮದ ಮೂಲಕ. ಅಂದ್ರೆ ಈ ಲಾಡು ಪ್ರಸಾದ ವಿತರಣಾ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬನೇ ಕಾರಣ ಅಂತ ಹೇಳ್ತಾರೆ. ಈ ವರ್ಷ ಅವ್ರ ಕುಟುಂಬದವರಿಗೆ ಈ ವಿಚಾರ ತಿಳಿಸಿದ್ರೆ ಹೊಸ ವರ್ಷಕ್ಕೆ ಬರ್ತಾರ, ಮಾಹಿತಿ ಕೊಟ್ಟಿದ್ದೀರಾ? ಖಂಡಿತ ತಿಳಿಸಿದ್ದೀವಿ. ಖಂಡಿತ ಅವರು ಜನವರಿ 1ನೇ ತಾರೀಕು ಅವ್ರ ಕುಟುಂಬದಲ್ಲಿ ಯಾರೊಬ್ಬರು ಗೋವಿಂದಣ್ಣವರಾರು ಬರ್ತಾರೆ. ಅವರು ಬಂದು ಪ್ರಸಾದ ಪ್ರತಿ ವರ್ಷ ಬಂದೇ ಬರ್ತಾರೆ. ಶಿವಣ್ಣವರು ದಸರಾದಲ್ಲಿ ಬಂದಿದ್ರು. ಪಾಪ ಬಂದು ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಲಡ್ಡು ಪ್ರಸಾದ ಎಲ್ಲ ಕೊಟ್ಟರು ಅವ್ರಿಗೆ. ಅವ್ರು ಭಾಳ ಸಂತೋಷ ಆಗುತ್ತೆ ಅವ್ರಿಗೆ. ಅವರೇ ಹೇಳ್ತಾರೆ, ಓ ಸ್ವಾಮೀಜಿಯವ್ರು ಲಡ್ಡು ಕೊಟ್ಟಿದ್ದಾರಾ ಅಂತ ಹೇಳ್ತಾರೆ. ಆ ಉದ್ದೇಶಕ್ಕೋಸ್ಕರ ಜನವರಿ 1ನೇ ತಾರೀಕು ಅವರಲ್ಲಿ ಯಾರೋ ಒಬ್ಬರು ಬಂದು ಒಂದು 4 ಜನ ಭಕ್ತಾದಿಗಳಿಗೆ ಅವರ ಅನುಕೂಲ. ಈ ದೇವಸ್ಥಾನಕ್ಕೆ ಅಂದ್ರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ. ಒಂದು ಲಾಡು ಪ್ರಸಾದ ಸ್ವೀಕಾರ ಮಾಡೋದು, ದೇವರ ದರ್ಶನ ಮಾಡೋದಿರ್ಬೋದು. ಯಾವ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಈಗ ಟ್ರಾಫಿಕ್ ನಿಯಂತ್ರಣ ಆಗಿರ್ಬೋದು, ಈಗ ಮಹಿಳೆಯರು ಬರ್ತಾರೆ, ವಯಸ್ಸಾದವರು ಬರ್ತಾರೆ, ಅಂಗವಿಕಲರು ಬರ್ತಾರೆ, ಅವರಿಗೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ? ಇದಕ್ಕೆ ನಾವು ನಮ್ಮ ಕಡೆಯಿಂದ, ನಮ್ಮ ಸಮಿತಿ ಕಡೆಯಿಂದ ನಾವು ಒಂದು 10 ಜನ, ಒಂದು 20 ಜನ ವಾಲಂಟಿಯರ್ಸ್ ರೆಡಿ ಮಾಡಿಕೊಂಡು ಯಾರೇ ವಯಸ್ಸಾದವರು 60 ವರ್ಷ ಮೇಲ್ಪಟ್ಟವರು, ಎಲ್ಲ 70 ವರ್ಷ ಮೇಲ್ಪಟ್ಟವರು, ಇಲ್ಲ ಅಂಗವಿಕಲರು, ಇಲ್ಲ ಅಂಧರು, ಸುಮಾರು ಜನ ಇರ್ತಾರೆ. ಎಲ್ಲರೂ ಅವ್ರಿಗೆಲ್ಲ ನಾವು ಅವ್ರನ್ನ ಕರ್ಕೊಂಡೋಗಿ ಸಪ್ರೇಟಾಗಿ ನಮ್ಮ ವಾಲಂಟಿಯರ್ಸ್, ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗೋದಿಲ್ಲ, ನಮ್ಮ ವಾಲಂಟಿಯರ್ಸ್ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಸಿ ಅವ್ರನ್ನ ಮತ್ತೆ ಕರ್ಕೊಂಡೋಗಿ ಬಿಡೋದು ಒಂದು ವ್ಯವಸ್ಥೆ ಮಾಡಿದ್ದೀವಿ ನಾವು. ಇನ್ನೊಂದೇನಪ್ಪ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ಮುಂಜಾನೆ ಯಾವ ರೀತಿ ಪಾರ್ಕಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾವ ರೀತಿ ಮಾಡಬೇಕು, ಜನಗಳು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಹೆಂಗಸರು ಬಂದರೆ ಹೆಂಗಸರಿಗೆ ಯಾವ ರೀತಿ ಸಪ್ರೇಟಾಗಿ ಕ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ. ಇದು 3ಕ್ಕೂ ರೆಡಿ ಮಾಡ್ಕೊಂಡು ನಾವು ತಯಾರಿ ಮಾಡ್ಕೋತಾ ಇದ್ದೀವಿ. ನಾವು ಒಟ್ಟಿನಲ್ಲಿ ಭಕ್ತಾದಿಗಳಿಗೆ ಸುಲಭವಾಗಿ ಸುಸೂತ್ರವಾಗಿ ಯಾವುದೇ ತೊಂದರೆ ಆಗದೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ನಾವು.
ಮತ್ತೊಂದು ಈಗ ಕಳೆದ ವರ್ಷ ಅಂತಾರೆ ಒಂದ್ 2-3 ವರ್ಷಗಳ ಹಿಂದೆ ಚಾಮರಾಜನಗರದಲ್ಲಿ ಒಂದು ಪ್ರಸಾದ ಸ್ವೀಕರಣ ಒಂದು ದುರಂತ ನಡೆದಿತ್ತು. ಆ ಹಿನ್ನೆಲೆಯಲ್ಲಿ ಒಂದು ಪ್ರಸಾದ ನೀಡುವಂತ ವಿಚಾರದಲ್ಲಿ ಯಾವ ರೀತಿ ಒಂದು ಸೆಕ್ಯೂರಿಟಿ ಪರ್ಪಸ್ ಕೈಗೊಂಡಿದ್ದೀರಾ ಅಂತ? ಈ ಈ ಪ್ರಸಾದ ತಯಾರಿಗೆ ಅದಕ್ಕೆ ಮುಂಚೆ ಒಂದು 3-4 ಡಿಪಾರ್ಟ್ಮೆಂಟ್ಗಳು ನಾವು ಬಂದು ಅವಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇದು ಮಾಡ್ತೀವಿ ಅಂದ ತಕ್ಷಣವೇ ಒಂದು ಮೈಸೂರು ಸಿಟಿ ಕಾರ್ಪೊರೇಷನ್ ಫುಡ್ ಇನ್ಸ್ಪೆಕ್ಟರ್ ಬಂದು ಅವರೆಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಒಂದು 2-3 ಹೇಳಿದ್ದಾರೆ, ಹಿಂಗೆಲ್ಲ ಸ್ವಲ್ಪ ಸೇಫ್ಟಿ ಇರಬೇಕು, ಯಾರನ್ನೂ ಒಳಗೆ ಬಿಡಬಾರ್ದು ಅಂತೆಲ್ಲ ಹೇಳಿದ್ದಾರೆ. ಆಮೇಲೆ ಎಲ್ಲ ಕ್ಲೀನ್ನೆಸ್ ಇರಬೇಕು, ಮೇಯ್ನ್ ಮುಖ್ಯವಾಗಿ ಎಲ್ಲ ಪ್ರತಿಯೊಂದು ಐಟಮ್ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಅವರೊಂದು ಮಾರ್ಗಸೂಚಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ. ಇನ್ನೊಂದು FSSAA ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಉಂಟು. ಅವರಿಬ್ಬರು ಮಾಡಿದ್ದಾರೆ. ಆ್ಯಕ್ಚುಲಿ ಇಬ್ಬರಿಂದನೂ ಮಾರ್ಗಸೂಚಿ ಕೊಟ್ಟಿದ್ದಾರೆ. ಅವ್ರದ್ದು ಏನಪ್ಪ ಮಾರ್ಗಸೂಚಿ ಅಂದರೆ ಇದರಲ್ಲಿ CC ಕ್ಯಾಮ್ರಾ ಹಾಕಬೇಕು ಅವ್ರಿಗೆ ಮುಖ್ಯವಾಗಿ. ಆಮೇಲೆ ಅಪರಿಚಿತ ವ್ಯಕ್ತಿಗಳನ್ನ ಒಳಗಡೆ ಬಿಡಬಾರ್ದು. ಈ ಎಲ್ಲ ಉದ್ದೇಶ ಅವ್ರದ್ದೇ ಆ್ಯಕ್ಚುಲಿ. ಅದೊಂದು. ನೆಕ್ಸ್ಟ್ ಇನ್ನೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಬೆಳಿಗ್ಗೆ ಸಂಜೆ ಅವರೆಲ್ಲ ಪಹರೆ ಮಾಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬೆಳಿಗ್ಗೆ ಸಂಜೆ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ 3 ಡಿಪಾರ್ಟ್ಮೆಂಟ್ಗಳ ನಮ್ಮ ಸಹಕಾರದಿಂದ ಈ ಲಡ್ಡು ಕಾರ್ಯಕ್ರಮ ನಡೀತಾ ಇದೆ. FSSAಯವ್ರು ಏನಪ್ಪ ಅಂತ ಹೇಳಿದರೆ ಈ ಬಾಣಸಿಗರದು ಡೀಟೇಲ್ಸ್ ಬೇಕು, ಅವ್ರಿಗೆ ಡಾಟಾ ಬೇಕು, ಅವ್ರ ಡೀಟೇಲ್ಸ್ ಬೇಕು. ಆ ಡೀಟೇಲ್ಸ್ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಆಗಬಾರ್ದು ಅಂತ. ಅದಕ್ಕೋಸ್ಕರ ಆ ಉದ್ದೇಶ. ಇವರೆಲ್ಲ ಈ ಬಾಣಸಿಗರು ನಿಮಗೆ ಗೊತ್ತಾ ಅಂತ ಹೇಳ್ತಾರೆ. ಆ ಥರ ಗೊತ್ತು ಅಂತ ನಾವು ಡಿಕ್ಲೇಷನ್ ಮಾಡಿ ಅವ್ರಿಗೆ ಡೀಟೇಲ್ಸಲ್ಲಿ ಕೊಟ್ಟಿದ್ದೀನಿ. ಬಟ್ ಯಾವುದೇ ರೀತಿ ತೊಂದರೆ ಆಗದಿದ್ದು ನಾವು ಮುಂಜಾಗ್ರತಾ ಕ್ರಮ ವಹಿಸ್ಕೊಂಡಿದ್ದೀವಿ ನಾವು. ಸರ್, ಕಡೆದಾಗಿ ಅಂದ್ರೆ ದೇಶಾದ್ಯಂತ ಕೊರೋನಾ ಹೊಸ ವೈರಸ್ ತಳಿ ಜಾಸ್ತಿ ಆಗ್ತಾ ಇದೆ. ಅದ್ರಲ್ಲಿ ಕೂಡ ಕೇರಳದಲ್ಲಿ ಜಾಸ್ತಿ ಆಗ್ತದೆ. ಕೇರಳ ನಮ್ಮ ಕರ್ನಾಟಕದ ಗಡಿ ಭಾಗ ಅಂದ್ರೆ ಅಲ್ಲಿಂದ ಕೂಡ ಜಾಸ್ತಿ ಜನ ಬರ್ತಾ ಇದ್ದಾರೆ. ಈ ರೀತಿ ಮಾಸ್ಕ್ ಅಥವಾ ಆರೋಗ್ಯಕರ ದೃಷ್ಟಿಯಿಂದ ಯಾವ ರೀತಿ ಒಂದು ಸಲಹೆಗಳನ್ನ ಕೊಡ್ತೀವಿ? ಹೌದು, ಈಗ ಆಲ್ರೆಡಿ ಕೊರೋನಾ ಅಲೆ ರೂಪಾಂತರಿ ವೈರಸ್ಸು ನಮ್ಮ ದೇಶದಲ್ಲಿ ಶಬ್ದ ಆಡ್ತಾ ಇದೆ. ಆ ದೇಶದಲ್ಲಿ ಶಬ್ದ ಆಡಿದೆ. ಈಗ ನೀವು ಹೇಳಿದ್ರಲ್ಲ ಕೇರಳದಿಂದ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಆ ಉದ್ದೇಶಕ್ಕೋಸ್ಕರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಲ್ರೆಡಿ ಮಾರ್ಗಸೂಚಿಯನ್ನು ನೀಡಿದ್ದಾರೆ. ಆ ಮಾರ್ಗಸೂಚಿ ನೀಡಿದ್ರೂ ಏನೇ ಇದ್ರೂ ಸಾರ್ವಜನಿಕರು ಅವರ ಆರೋಗ್ಯನ ಅವ್ರು ಕಾಪಾಡಿಕೊಳ್ಳೇಬೇಕು. ಸರ್ಕಾರದವ್ರು ಹೇಳ್ತಾರೆ, ಅದು ನಾವು ನಮ್ಮ ಧರ್ಮ, ಅದು ನಮ್ಮ ಕೈಲಿದೆ ಅದು. ಆದ್ದರಿಂದ ಆರೋಗ್ಯವೇ ಭಾಗ್ಯ ಅನ್ನೋ ದೃಷ್ಟಿಯಿಂದ ನಾನು ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು, ಅದರಲ್ಲೂ 60 ವರ್ಷ ಮೇಲ್ಪಟ್ಟವರು ದಯವಿಟ್ಟು ಮಾಸ್ಕನ್ನು ಧರಿಸಿ ದೇವರ ದರ್ಶನ ಪಡೀರಿ. ಇನ್ನೊಂದು ಸಾಮಾಜಿಕ ಅಂತರ ಕಾಪಾಡಿ. ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸ್ಯಾನಿಟೈಸರ್ ಉಪಯೋಗಿಸಿ. ಮಾಸ್ಕ್ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರು ನಾನೇ ವಾಲಂಟಿಯರ್ಸ್ ಆಗಿ ನಮ್ಮ ಸಮಿತಿ ವತಿಯಿಂದ ಮಾಸ್ಕನ್ನು ಯಾರ್ಯಾರು ಇಲ್ವೋ ಅವರಿಗೆಲ್ಲ ನಾನು ಉಚಿತವಾಗಿ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀನಿ ನಾನು. ಎಸ್, ಇದಿಷ್ಟು ಏನೋ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆಡಳಿತಾಧಿಕಾರಿಯಾದಂತಹ ಶ್ರೀನಿವಾಸ್ ಅವರ ಮಾತಾಗಿರ್ತಕ್ಕಂಥ. ಒಟ್ಟಾರೆ ಈ ವರ್ಷದ ಹೊಸ ವರ್ಷದ ಸಂಭ್ರಮವನ್ನ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದಕ್ಕೆ ನಾವು ಎಲ್ಲಾ ರೀತಿ ತಯಾರಿ ಮಾಡ್ಕೊಳ್ತೀವಿ. ಜೊತೆಗೆ ಲಕ್ಷಾಂತರ ಭಕ್ತರು ಬಂದರೂ ಕೂಡ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಾವು ಎಲ್ಲಾ ರೀತಿ ಕ್ರಮವನ್ನ ಕೈಗೊಂಡಿರ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನಿತಿನ್ ಅವರ ಜೊತೆ ಉಮೇಶ್ ಕೋಟೆ, ಸುದ್ದಿನಾಡು, ಮೈಸೂರು.